ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಬೆಂಗಳೂರಿನ ಕೋಣನಕುಂಟೆಯ ಫೋರಂ ಸೌತ್ ಬೆಂಗಳೂರು ಮಾಲ್ನ ಸಹಯೋಗದಲ್ಲಿ ಅವರೇ ಬೇಳೆ ಮೇಳ ಆಯೋಜನೆ ಮಾಡಲಾಗಿದೆ. ಬಗೆ ಬಗೆಯ ರುಚಿಕರವಾದ ಅವರೇ ಬೆಳೆಯ ತಿಂಡಿ ತಿನಿಸುಗಳನ್ನು ಜನರು ಸವಿಯುವ ವಿಭಿನ್ನವಾದ ಮೇಳ ಇದಾಗಿದೆ. ಮಾಲ್ನ ಹೊರಭಾಗದ ಆವರಣದಲ್ಲೇ 30ಕ್ಕೂ ಹೆಚ್ಚಿನ ಮಳಿಗೆಗಳನ್ನು ಹಾಕಲಾಗಿದ್ದು, ಜನರಿಗೆ ಇಷ್ಟವಾಗುವಂತಹ ತಿನಿಸುಗಳ ಮಳಿಗೆ ಇಟ್ಟಿದ್ದು ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಅವರೇ ಮೇಳ ನಡೀತಾ ಇದೆ. ಅವರೇ ಬೇಳೆ ದೋಸೆ, ಅವರೇ ಬೇಳೆ ಇಡ್ಲಿ, ಅವರೇ ಬೇಳೆ ಬಾತ್, ಅವರೇ ಬೇಳೆ ಉಪ್ಪಿಟ್ಟು, ಅವರೇ ಬೇಳೆ ಪಾನಿಪುರಿ, ಅವರೇ ಐಸ್ ಕ್ರೀಮ್ ಸೇರಿದಂತೆ ಹಲವಾರು ವಿಶಿಷ್ಟ ಬಗೆಯ ತಿನಿಸುಗಳನ್ನು ಜನರು ಸವಿದು ಆನಂದಿಸುತ್ತಿದ್ದಾರೆ. ವೀಕೆಂಡ್ನಲ್ಲಿ ಜನರು ಫೋರಂ ಸೌತ್ ಬೆಂಗಳೂರು ಮಾಲ್ಗೆ ಬರುವುದರ ಜೊತೆಗೆ ಅವರೇ ಮೇಳಕ್ಕೆ ಭೇಟಿ ನೀಡಿ ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ. ಮಾಲ್ಗೆ ಬಂದ್ರೆ ಬರೀ ಪಿಜ್ಜಾ, ಡಾಮಿನೋಸ್, ಬರ್ಗರ್ ತಿಂತಿದ್ವಿ. ಈಗ ಮಾಲ್ನಲ್ಲಿ ನಡೆಯುತ್ತಿರುವ ಅವರೇ ಮೇಳದಲ್ಲಿ ವೆರೈಟಿ ಮತ್ತು ರುಚಿಕರವಾದ ತಿಂಡಿ ತಿನಿಸು ಸಿಗ್ತಿದೆ ಅಂತ ಗ್ರಾಹಕರು ಸಂತಸ ವ್ಯಕ್ತಪಡಿಸಿದ್ರು. ಸಂಕ್ರಾಂತಿ ಸಂಭ್ರಮ ಅವರೇ ಬೇಳೆ ಮೇಳ ಈ ಫೋರಂ ಮಾಲಲ್ಲಿ ಮಾಡ್ತಾ ಇದ್ದೀವಿ. ಕನ್ನಡ ಸುವರ್ಣ ನ್ಯೂಸ್ ಚಾನೆಲ್, ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ ಚಾನೆಲ್ಲು ಅವರ ಒಂದು ಹೆಲ್ಪ್ನಿಂದ ಮತ್ತು ಇಂಡ್ವೆಲ್ಸ್ ಅವರು ಈ ಒಂದು ಮೇಳವನ್ನು ಮಾಡ್ತಾ ಇದ್ದೀವಿ. ಸುಮಾರು ಜನ ಬರ್ತಾ ಇದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಇದೆ. ಸೊ ನಮ್ಮ ಕರ್ನಾಟಕದ ಸ್ಪೆಷಲ್ ಅವರೇ ಬೇಳೆ ದೋಸೆ, ಅವರೇ ಬೇಳೆ ವಡೆ, ಅವರೇ ಬೇಳೆ ಚಿತ್ರಾನ್ನ, ಅವರೇ ಬೇಳೆ ಉಪ್ಪಿಟ್ಟು, ಅವರೇ ಬೇಳೆ ಒಬ್ಬಟ್ಟು, ಈ ಥರ ಅವರೇ ಬೇಳೆದು ಎಲ್ಲ ರೀತಿಯ ಒಂದು ತಿಂಡಿ ತಿನಿಸುಗಳನ್ನು ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಬನ್ನಿ, ಎಲ್ಲರೂ ಟೇಸ್ಟ್ ಮಾಡಿ. ನಾವು ಈ ಒಂದು ಮಾಡ್ತಿರೋದೇನೆಂದರೆ ಉದ್ದೇಶ ಏನಪ್ಪ ಅಂದರೆ ಎಲ್ಲರಿಗೂ ಈ ಒಂದು ಟೇಸ್ಟ್ ಕರ್ನಾಟಕದ ಒಂದು ರುಚಿಯನ್ನು ಎಲ್ಲರಿಗೂ ಪರಿಚಯಿಸಬೇಕು, ಎಲ್ಲರಿಗೂ ಟೇಸ್ಟ್ ಮಾಡಿಸ್ಬೇಕು ಅನ್ನೋ ಒಂದೇ ಒಂದು ಸದುದ್ದೇಶದಿಂದ ಈ ಒಂದು ಮೇಳವನ್ನು ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಫ್ಯಾಮಿಲಿ ಸಹಿತವಾಗಿ ಫ್ರೆಂಡ್ಸ್ ಜೊತೆ ಎಲ್ಲರೂ ಬನ್ನಿ, ಫೋರಂ ಮಾಲ್ಗೆ ಬಂದು ಈ ಅವರೇ ಬೇಳೆಯ ತಿಂಡಿ ತಿನಿಸುಗಳನ್ನು ಎಂಜಾಯ್ ಮಾಡಿ. ಸಂಕ್ರಾಂತಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇಷ್ಟ ಆಯಿತು. ಅದೇ ನಾವು ನೋಡಿದ್ವಿ, ಬ್ಲಾಗ್ಸ್ ನೋಡಿದ್ವಿ ಕೆಲವೊಂದು. ಸೊ ನೋಡಿಕೊಂಡು ಬಂದ್ವಿ. ಫ್ರೈಡೇ ಆಗಿತ್ತು, ಒಂದು ರೌಂಡ್ ಬಂದು ಹೋಗೋಣ ಅಂತ ಬಂದ್ವಿ. ಇವಾಗಷ್ಟೇ ಬಂದಿದ್ದೀವಿ. ಚಾಟ್ಸ್ ಟ್ರೈ ಮಾಡಿದ್ವಿ. ಇಟ್ಸ್ ಟೂ ಗುಡ್. ಅವರೇ ಬೇಳೆ ಸಿಗುತ್ತೆ, ಅದರಲ್ಲಿ ಫ್ಲೇವರು ಒಂದೊಂದೇ ಕಾಳು, ವಿ ಕ್ಯಾನ್ ಫೀಲ್ ಇಟ್. ಸೊ ಇಲ್ಲಿ ಇವಾಗ ಬೋಂಡಾ ಬಜ್ಜಿ ತೊಗೊಂಡೇ ಇದ್ವಿ. ನೆಕ್ಸ್ಟ್ ಟ್ರೈ ಮಾಡಬೇಕು. ಇಟ್ಸ್ ಗುಡ್, ತುಂಬ ಚೆನ್ನಾಗಿದೆ. ಮಾಲಲ್ಲಿ ಮಾಡಿರೋದು ಇನ್ನೂ ಖುಷಿ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ಬಂದುಬಿಟ್ಟು ನೀಟಾಗಿ ನಿಂತು ಆರಾಮಾಗಿ ತಿಂದ್ಕೊಂಡು ಹೋಗ್ಬೋದು, ಅದೇ ಖುಷಿ. ಅದಕ್ಕೋಸ್ಕರ ನೋಡ್ಕೊಂಡು ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ಇನೋವೇಟಿವ್ ಆಗಿ ಡಿಫ್ರೆಂಟ್ ಐಡಿಯಾಸ್, ಡಿಫ್ರೆಂಟ್ ಫುಡ್ ಐಟಮ್ಸಲ್ಲಿ ಮಿಕ್ಸ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಆ್ಯಕ್ಚುಲಿ ಫಸ್ಟ್ ಅಂದ್ಕೊಂಡಿದ್ದೆ ಡಿಶಸ್ ನೇಮ್ ನೋಡಿಬಿಟ್ಟು ಅವರೇ ಬೇಳೆ ಹಾಕ್ಬಿಟ್ಟು ಮಾಡಿದ್ದಾರೆ ಹೆಂಗಿರುತ್ತೋ ಅಂತ. ಬಟ್ ಇಟ್ಸ್ ಆ್ಯಕ್ಚುಲಿ ನೈಸ್. ಯು ಶುಡ್ ಟ್ರೈ ಇಟ್ ಅಟ್ ಲೀಸ್ಟ್ ಒನ್ಸ್. ಇಟ್ಸ್ ರಿಯಲಿ ನೈಸ್. ನಾನು ಫಸ್ಟ್ ನಂಗೆ ಇಷ್ಟ ಆಗಿರೋದೇ ಒಬ್ಬಟ್ಟು. ಲೈಕ್ ಐ ಲವ್ ಇಟ್. ನಾನು ಟ್ರೈ ಮಾಡೋಣ ಅವರೇ ಬೇಳೆ ಹಾಕ್ಬಿಟ್ಟು ಮಾಡಿದ್ರೆ ಹೆಂಗಿರುತ್ತೋ ಅಂದ್ಕೊಂಡಿದ್ದೆ. ಬಟ್ ಇಟ್ಸ್ ರಿಯಲಿ ನೈಸ್. ಹೋಳಿಗೆ, ದೆನ್ ಅವರೇ ಬೇಳೆ ದೋಸೆ, ಪಾಪಡ್, ಪಾನಿಪುರಿ ಐಟಮ್ಸ್ ತುಂಬ ಚೆನ್ನಾಗಿದೆ. ಚಾಟ್ಸ್ ಐಟಮ್ ತುಂಬ ಚೆನ್ನಾಗಿದೆ. ಇನೋವೇಟಿವ್ ಆಗಿ ಡಿಫ್ರೆಂಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.